ನಾಳೆ ಎಪಿಸೋಡ್ ಅಂದರೆ ನಾಳೆ ಮಂಗಳವಾರ ನಾಳೆ ಬುಧವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅಂದರೆ ಅವರು ಮೇಡಮ್ ಅವರೇನು ಇವರು ಸಂಪತ್ ಕುಮಾರ್ ಅವ್ರ ಮಗಳೇನಿರ್ತಾಳಲ್ಲ MLA ಮಗಳು, ಅವಳು ಬ್ಲಡ್ ಟೆಸ್ಟಿಗೆ ಅಂತ ಕಳಿಸಿರ್ತಾಳೆ. HIV ಮತ್ತು ಆಮೇಲೆ ಥೈರಾಯ್ಡ್ ಟೆಸ್ಟ್ ಮಾಡಲೇಬೇಕು ಕಂಪಲ್ಸರಿ. ಈಗ ಮ್ಯಾರೇಜ್ ಬಿಫೋರು ಕಂಪಲ್ಸರಿ ಅಂತಲ್ಲ ಮಾಡಿಕೊಂಡ್ರೆ ನಮಗೆ ಒಳ್ಳೇದಲ್ವಾ ಅಂತ ಅವ್ರು ಹೇಳಿದಾಗ ಅವರು ಸರಿ ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ತೊಗೊಂಡು ಸರಿ ಸರ್ ನಾನು ಇನ್ನು ಬರ್ತೀನಿ ಮೇಡಮ್ಗೆ ಹೇಳ್ತೀನಿ ರಿಪೋರ್ಟ್ಸ್ ಎಲ್ಲ ಅಂತೆಲ್ಲ ಹೇಳಿದಾಗ ಇವರು ಸ್ಮೈಲ್ ಮಾಡಿ ಇದು ಏನೋ ಇವಳೇನೋ ಹೊಸದು ಟೆಕ್ನಿಕ್ ಹುಡ್ಕೊಂಡಾಳಲ್ಲಪ್ಪ ಇದೇನಿದು ಇವಳು ಅಂತೆಲ್ಲ ಹೇಳ್ಕೊಂಡು ಬರ್ತಾ ಇರ್ತಾನೆ ಸುಭಾಷ. ಈ ಟೆನ್ಷನಿಂದ ಹೊರಗೆ ಬರಬೇಕು ಅಂತೇಳಿ ಸುಭಾಷ ಕುಡಿದು ಬರ್ತಾ ಇರ್ಬೇಕಾದ್ರೆ ಚಂಪಾ ಈ ಮನೆ ಹತ್ರ ಕೆಲಸ ಮಾಡ್ದೆ, ಎಷ್ಟೇ ಆದರೂ ನಾನು ಇವಳ ಜೊತೆ ನಾನು ಸಮಯ ಕಳೆದಿದ್ದೀನಿ, ಎಷ್ಟೇ ಆದರೂ ಚಂಪನು ನನ್ನ ಹೆಂಡ್ತಿನೇ ಅಲ್ವಾ ಅಂತೆಲ್ಲ ಹೇಳಿ ಅವಳು ನನ್ನ ನೆಂಟ್ರ ಅಲ್ವಾ ಅನ್ನೋದಕ್ಕೆ ಸಾಧ್ಯ ಸಿಕ್ಕಿರೋ ಅವಕಾಶನ ನಾನು ಅದಕ್ಕೆ ಮಿಸ್ ಮಾಡ್ಕೋಬೇಕು. ಕುಡಿದ್ಬಿಟ್ಟು ಸೀದಾ ಚಂಪಾ ಇರೋ ಜಾಗಕ್ಕೆ ಕೆಲಸ ಮಾಡ್ತಾರೆ ಜಾಗ ಬಂತು. ಚಂಪಾ ಕೋಪ ಮಾಡಿ ನೀವೇ ಅದಕ್ಕೆ ಇಲ್ಲಿ ಬಂದಿರಿ ಅಂತ ಚಂಪಾ ಕೋಪ ಮಾಡಿಕೊಂಡು ಹೋಗು ಅಂತೆಲ್ಲ ಹೇಳಿದಾಗ, ಇದೇನು ಚಂಪಾ ಈ ರೀತಿ ಮಾತಾಡ್ತಾ ಇದೀಯಾ, ಬಂದಿರೋದು ನಿನ್ನ ಗಂಡ ಸುಭಾಷ ಅಲ್ವಾ ಅಂತೆಲ್ಲ ಹೇಳಿದಾಗ, ನೋಡಿ ನಾನು ನಿಮ್ಮ ಮುಂದೆ ನಿನ್ನ ತಾಳಿ ಬಿಚ್ಚಿಕೊಟ್ಟಿದ್ದೀನಿ, ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ, ಡಿವೋರ್ಸ್ ಆದಮೇಲೆ ನಮ್ಮ ನಡುವೆ ಯಾವ ಸಂಬಂಧ ಇದೆ ಅಂತ ಕೇಳಿದ ತಕ್ಷಣ, ನೋಡು ಚಂಪಾ ಮಾತಲ್ಲಿ ಕೋಪದಲ್ಲಿ ನಾವಿಬ್ಬರು ಗಂಡ ಹೆಂಡತಿ ಅಲ್ಲದೆ ಇರ್ಬೋದು, ಆದರೂ ನಿಜವಾದ ಸತ್ತ ನಾವಿಬ್ಬರು ಗಂಡ ಹೆಂಡತಿ ತಾನೇ, ಅಷ್ಟಕ್ಕೂ ಆ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ರಿ ಅಂದರೆ ಮದುವೆ ಆಗಿ ಇಷ್ಟು ದಿನ ಆದರೂ ಹೆಂಡ್ತಿ ಅಂತ ಒಂದೇ ಒಂದು ದಿವಸ ಪ್ರೀತಿ ಕಾಳಜಿ ತೋರಿಸೇ ಇಲ್ಲ. ಈಗ ಸಡನ್ನಾಗಿ ಹೇಗೆ ನೆನಪಾಗಿದೆ, ಅದು MLA ಮಗಳ ಜೊತೆ ಮದುವೆ ಫಿಕ್ಸ್ ಆದಮೇಲೆ. ಅದು ದಿಟ ಹೇಳ್ಬೇಕಂದ್ರೆ ನಿನ್ನ ಮೇಲೆ ಶಾನೆ ಪ್ರೀತಿ, ನಿನಗೆ ಗೊತ್ತು ತಾನೇ ನನಗೆ ಒಸಿ ಕೋಪ ಬಂದರೆ ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಲ್ಲ ಅಂತೆಲ್ಲ ಹೇಳ್ತಾರೆ. ನೋಡಿ ನೀವೇನು ಮಾತು ಹೇಳಿದ್ರು ಏನೇ ಹೇಳಿದ್ರು ಕೂಡ ಸತ್ಯ ಅಂತ ಬದಲಾಗೋದಿಲ್ವಾ, ಸುಮ್ಮನೆ ನನಗೆ ಕೋಪ ಬರಿಸ್ಬೇ, ಇಲ್ಲಿದ್ದ ಹಟ್ಟಿಯಿಂದ ಆಚೆ ಹೋಗಿ ಅಂತೆಲ್ಲ ಹೇಳಿದ್ರು. ನೋಡು ಚಂಪಾ ನಾನು ಇನ್ನೊಂದು ಮದುವೆ ಆಗ್ತಾ ನಿನಗೆ ಕೋಪ ಬಂದಿದ್ರೆ ಆದರೆ ದಿಟ ಹೇಳ್ತಾ ಇದ್ದೇನೆ, ಈ ಮದುವೆನ ನಾನು ಮಾಡ್ಕೊಳ್ತಾ ಇಲ್ಲ, ದೊಡ್ಡಪ್ಪ ಮತ್ತು ಅಟ್ಟಿಯವರು ಸೇರಿ ನನಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಆದರೆ ಕೂಡ ನಾನು ಮನಸ್ಸಿಲ್ಲದೆ ಕೂಡ ಅವ್ರಿಗೆ ಗೌರವ ಕೊಟ್ಟು ಮದುವೆ ಆಗ್ತಾ ಇದ್ದೀನಿ ಅಂತೆಲ್ಲ, ಆದರೆ ನಿನಗೆ ಅನ್ಯಾಯ ಆಗೋದು ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲ ಚಂಪಾ ಅಂತೆಲ್ಲ. ಇವಾಗಲೂ ಕೂಡ ನಾನು ಹೆಂಡ್ತಿ ಚಂಪಾ ನೀನೆ ಅಂತೆಲ್ಲ ಚಂಪಾ ಕೋಪ ಮಾಡಿಕೊಂಡು ನಿಂತಿರ್ಬೇಕು. ಸುಭಾಷ ಚಂಪಾನ ಹಾಗೆ ಮಾಡ್ಬೇಕಂತ ಬಂದಿದ್ದ ತಕ್ಷಣ ಚಂಪಾಗಂತೂ ತುಂಬ ಕೋಪ ಬಂದು ತಳ್ಳಿಬಿಡ್ತಾಳೆ. ಎಷ್ಟು ಧೈರ್ಯ ಇದ್ದರೆ ನನ್ನನ್ನೇ ಮುಟ್ಟೋದಕ್ಕೆ ಬರ್ತೀರಾ, ಮೊದಲೇ ಹಟ್ಟಿಯಿಂದ ಆಚೆ ನಡೀರಿ ಅಂತೆಲ್ಲ ಸುಭಾಷನ ಆಚೆ ತಳ್ತಾಳೆ. ಅಲ್ಲೇ ಇರುವಂಥ ನೆಲ ಒರೆಸಿರುವಂಥ ನೀರು ಅಂತ ಸುಭಾಷನ ಮೇಲೆ ನೀರು ಎರಚಿಬಿಡ್ತಾಳೆ. ಅದನ್ನು ನೋಡಿಬಿಟ್ಟು ಸುಭಾಷಗೆ ತುಂಬ ಅಂದರೆ ತುಂಬಾ ಕೋಪ ಬರುತ್ತೆ. ಸಾಕು ಬಾಯಿ ಮುಚ್ಚೆ ನೀನು, ಸುಭಾಷ ಕೆನ್ನೆಗೆ ಹೊಡೆದಿದ್ದ ತಕ್ಷಣ ನನ್ನ ಮೇಲೆ ಕೈ ಮಾಡುವಷ್ಟು ದೊಡ್ಡ ಬಂದೇನೆ ಅಂತೆಲ್ಲ ಹೇಳಿದಾಗ, ಇನ್ನು ನೀವು ಮಾಡಿರೋ ಮೂರ್ಖತನ ಒಂದೇ ಒಂದು ಏಟು ಕೊಟ್ಟಿದ್ದೀನಿ, ಇನ್ನೊಬ್ಬರು ಆಗಿದ್ರೆ ಇಷ್ಟೊತ್ತು ಚಪ್ಪಲಿ ಕಿತ್ಕೊಂಡು ಹೊಡಿತಾ ಇದ್ಲು ಅಂತೆಲ್ಲ ಹೇಳಿದ್. ನೀವು ಆಡೋ ಬಣ್ಣಿರೋ ಮಾತು ನಾನು ಹಳೆ ಚಂಪಾ ಅಲ್ಲ, ಸಾಧ್ಯನೇ ಇಲ್ಲ ಇಂಥ ನಿಮ್ಮ ನವರಂಗಿ ಇಂಥ ನಿಮ್ಮ ನಾಟಕಗಳು ನಾನು ಸ್ವಲ್ಪ ನೋಡಿದ್ದು, ಸ್ಟಾರ್ಟಿಂಗಿಂದ ನೋಡಿಕೊಂಡೇ ಬಂದಿರೋದು ನಿಮ್ಮ ನಾಟಕಗಳು ಅಂತ ಅಲ್ಲ ನನ್ನ ಆ ನವ್ಯ ಅವ್ರನ್ನ ಮದುವೆ ಆಗಿ ಅವ್ರ ಜೀವನ ಕೂಡ ಹಾಳು ಮಾಡೋದಕ್ಕೆ ಹೊರಟಿದ್ಯಾ. ಅಟ್ಟಿಯವ್ರ ಮೇಲೆ ನಂಬಿಕೆ ಉಳಿಸ್ಕೊ. ನೋಡು ಅಪ್ಪಿ ತಪ್ಪಿ ಏನಾದರೂ ಕೆಂತ ಕೆಲಸ ಮಾಡಿದ ಗೊತ್ತಾದರೆ ಇಷ್ಟು ದಿವಸ ಊರಿಂದ ಆಚೆ ಹಾಕಿದರೆ ಮಾವ ಏನಿಗೆ ಕೋಪಕ್ಕೆ ನಿನ್ನ ಪ್ರಾಣ ತೆಗೆದ್ರು ಕೂಡ ತೆಗಿಬೋದು. ಚಂಪಾ ಹೇಳಿದ ತಕ್ಷಣ, ಲೇ ಚಂಪಾ ಇದು ಹದ್ಮೀರಿದೆ ಯಾಕೆ ಇದು, ನೀನಿರೋದು ಆ 3 ಅಡಿಯಿಂದ ತುಂಬ ಟ್ರೈನಿಂಗ್ ತೊಗೊಂಡಿದ್ದೀಯ ನೀನು, ಆಯ್ತ ಕಣೆ ನಿನಗೆ ಕೆನ್ನೆಗೆ ಹೊಡೆದಿಯಲ್ಲ, ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಬಿಡೋದಿಲ್ಲ ಕಣೆ. ಸುಭಾಷ ಕೋಪ ಮಾಡಿಕೊಂಡು ಹಟ್ಟಿಗೆ ಬರ್ತಾನೆ. ಬಂದಿದ್ದ ತಕ್ಷಣ ಈಶ್ವರನ ನೋಡಿ, ಸ್ಲೋ ಸುಭಾಷ 1 ನಿಮಿಷ ನೋಡು ಅಂತ ಹೇಳ್ದ. ಬಂದಿದ್ದ ತಕ್ಷಣ ಏನಿಲ್ಲ ಇದು ಬಟ್ಟೆ ಎಲ್ಲ ಈ ಥರ ಎಲ್ಲ ನೀರು ಚೆಲ್ಲಿರ್ತಾಳಲ್ಲ ಚಂಪಾ ಡೌಟಿಂದ ಕೇಳ್ತಾರೆ, ಯಾಕೋ ಈ ಥರ ಸ್ಮೆಲ್ ಬರ್ತಾ ಇದೆ ಕಣ. ಏನಿಲ್ಲ ಕಣವ, ನಾನು ಸ್ನಾನ ಮಾಡೋಕೆ ಹೋಗ್ತೀನಿ ಅಂತೆಲ್ಲ ಹೇಳ್ತಾನೆ. 1 ನಿಮಿಷ ನಿಂತಲ, ಸ್ನಾನನ ಬೆಳಿಗ್ಗೆ ಮಾಡ್ದಲ್ಲ ಮತ್ತೆ ಯಾಕಲ ಅಂತ ಕೇಳಿದ ತಕ್ಷಣ, ಏನಿಲ್ಲ ಬರ್ತಾ ರೋಡಲ್ಲಿ ಬಿದ್ದುಬಿಟ್ಟೆ, ಒಸಿ ಸ್ನಾನ ಮಾಡಬೇಕು ಅಂತೆಲ್ಲ ಹೇಳಿದ ತಕ್ಷಣ
ಸಾಕು ಬಾಯಿ ಮುಚ್ಚಲು, ನೀನು ಸುಳ್ಳು ಹೇಳಿದೆ, ಅದನ್ನು ಕಂಡು ಹಿಡಿದೀನಿ ಕಣ, ನಾನೇನು ಅಷ್ಟು ದಡ್ಡಿ ಅದೇನಾಯಿತು ಸತ್ಯ ಬಗಳ ಆ ಚಂಪಾಗ ಸೊಕ್ಕಿರ್ಬೇಕು, ಮನೆ ಒರೆಸಿರೋ ನೀರು ತಗೊಂಬಂದು ನನ್ನ ಮೈ ಮೇಲೆ ಚೆಲ್ಲಿದಳು, ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋಕ್ಕಿಲ್ಲ, ಅದು ಸಾಕು ಬಾಯಿ ಮುಚ್ಚಲ, ಅವಳು ನಿನ್ನ ಮೇಲೆ ನೀರು ಹೆಚ್ಚಿದಳು, ನೀನೇನಾದರೂ ದೊಡ್ಡ ಗನಂದಾರಿ ಕೆಲಸ ಮಾಡಿರ್ತೀಯ ಅಂತ ಗೊತ್ತು ಅಲ್ಲ ಕಂಡ್ಲ, ಇವಾಗ ತಾನೇ ನಿನ್ನ ಜೀವನದಲ್ಲಿ ಅದೃಷ್ಟ ಬರ್ತಾ ಇದೆ, ಆ MLA ಮಗಳ ಜೊತೆ ನಿನ್ನ ಮದುವೆ ಫಿಕ್ಸ್ ಮಾಡಿದ್ದೇನೆ, ನೀನು ನೋಡಿದರೆ ಹಳೆ ಚಾಳಿನ ಬಿಡ್ತಾ ಇಲ್ಲಲ್ಲ, ಯಾಕಲ ಇಂಥ ಎಡವಟ್ಟು ಮಾಡ್ತಾ ಇದೀಯಾ ಅಂತ ಅವರಮ್ಮ ಬೈತಾರೆ. ನಿನ್ನ 4 ಬಾರಿಸ್ಬಿಡ್ತೀನಿ ನೋಡು ಅನ್ನಿಸ್ತಿದೆ ನನಗೆ ಅಂತಲ್ಲ. ಸುಭಾಷ ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳ, ಪ್ರತಿ ಸಲ ಅವಕಾಶ ಸಿಗೋಕ್ಕಿಲ್ಲ, ಒಂದೇ ಒಂದು ಅವಕಾಶ ಸಿಕ್ಕಿದೆ, ಅಳಿಯ ಹೋದರೆ ಸಾಕು, ನೀನು ರಾಜನ ಥರ ಮೆರಿಬೋದು, ಈ ಭದ್ರ ಶಿವರಾಮ ಕಾಲು ಕೆಳಗಡೆ ಇಟ್ಕೋಬೋದು ನೀನು, ಪರಮೇಶ್ವರ್ ಇಂಥ ಅವಕಾಶನ ಮಿಸ್ ಮಾಡ್ಕೋಬಾರ್ದು ಅಂತೆಲ್ಲ. ನನಗೆ ಕೂಡ ಅರ್ಥ ಆಗುತ್ತೆ ಕಣವ, ಅರ್ಥ ಆದರೆ ಅವಳು ಕೂಡ ಮಾತಾಡೋದು ನೀನು ಯಾಕಲ ಹೋಗಿದ್ಯಾ ಅಂತ ಇಲ್ಲ, ಅವಳು ಇರೋದು ಸಿಗ್ದಾಕ್ಬಿಡ್ತಾಳ ಅಂತಾಳೆ, ಅವಳು ಇರೋದು 3 ಅಡಿ ಜೊತೆ, ಮೊದಲು ಇದು ಮೂರ್ಖತನ ಮಾಡೋದು ಬಿಟ್ಬಿಡು ಅಂತೆಲ್ಲ ಹೇಳ್ತಾಳೆ. ಮುಂದೆ ಏನು ಮಾಡಬೇಕು, ನೀವಪ್ಪ ನಿಮ್ಮ ದೊಡ್ಡಪ್ಪ ಕೂಡ ಯಾವ ರೀತಿ ಬಿಸ್ನೆಸ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದೆಯಾ, ಹೋಗಿ ಆ ಹೆಣ್ಮಕ್ಳ ಚಟದಲ್ಲಿ ಓಡಾಡ್ತಾ ಇದೆಯಲ್ಲ. ಈಶ್ವರಿ ಕೋಪ ಮಾಡ್ಕೊತ, ಅವ್ವ ನೀನು ಸ್ವಲ್ಪ ಸಮಾಧಾನ ಮಾಡ್ಕೋ, ಅವಳಿಗೆ ಎಲ್ಲ ಅರ್ಥ ಆಗುತ್ತೆ, ಆ ಚಂಪನೇ ಬೇಕಂತ ಮಾಡಿರ್ತಾಳ ಅಂತೆಲ್ಲ ಚಿತ್ರ ಹೇಳಿದ ತಕ್ಷಣ ಸಾಕು ಬಾಯಿ ಮುಚ್ಚಿ ಚಿತ್ರ, ಪ್ರತಿ ಸಲ ವಹಿಸ್ಕೊಂಡು ಹೋಗ್ಬೇಡ, ಇವನ್ನ ನಂಬಿ ಇಲ್ಲಿವರೆಗೂ ಹೋಗ್ತೀನಿ ಗೊತ್ತಿಲ್ಲ. ಈಶ್ವರಿ ಕೂಡ ಬೈತಾಳ. ಈಶ್ವರಿಗೆ ಗೊತ್ತು ಮಗ ಏನಂತೇಳಿ. ನೀರೆಲ್ಲ ಚೆಲ್ಲಿರೋದು ನೋಡಿಕೊಂಡು, ಚಂಪಾ ನೀರೆಲ್ಲ ಚೆಲ್ಲಿದ್ಯಾ ಅಂತ ಮನೆಯೆಲ್ಲ ಗೂಡಿಸಿದ್ದೆ ಕೇಳಿದ ತಕ್ಷಣ, ವಿದ್ಯಾಕ್ಕ ಏನಾಯಿತು ಗೊತ್ತಾ ಅಂತೆಲ್ಲ ಹೇಳಿ ತುಂಬಾ ಬೇಜಾರು ಮಾಡಿಕೊಂಡು, ಏನು ಸುಭಾಷನ ಅಂತ ಹೇಳಿದ ತಕ್ಷಣ, ಹೌದು ವಿದ್ಯಾಕ್ಕ, ಅವ್ರಿಗೆ ವಿದ್ಯಾ ಸಂಬಂಧ ಬೇಕಾಗಿಲ್ಲ, ನಾನು ಮಾತ್ರ ಬೇಕು ಅಂತೆಲ್ಲ ಯಾರು ಒಪ್ತಾರೆ, ನೀನು ಹೇಳು ವಿದ್ಯಾಕ್ಕ ಅಂತೆಲ್ಲ ನೀನು ಸರಿಯಾಗಿ ಪಾಠ ಕಲಿಸಿದ್ವಿ, ಇಂಥ ನನ್ನ ಮಕ್ಕಳನ್ನ ಯಾವತ್ತೂ ಬದಲಿ ಆಗೋದಿಲ್ಲ ಚಂಪಾ, ನೀನು ಇವತ್ತು ಇರೋ ಧೈರ್ಯ ಯಾವತ್ತೂ ಇದ್ದಿದ್ರೆ ಖಂಡಿತ ನಿನ್ನ ಜೀವನ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ನೋಡಮ್ಮ ಅಂತೆಲ್ಲ. ಆದರೆ ಏನು ಮಾಡೋದು, ಎಷ್ಟು ಅವಕಾಶ ಮಾಡಿಕೊಟ್ರು ಅವನು ಮಾತ್ರ ಬದಲಿ ಆಗೋದಿಲ್ಲ, ಅವನಿಗೆ ನೋಡ್ತಾ ಇರು ಅಂತಿಂಥ ಗತಿ ಬರೋದಿಲ್ಲ ಅಂತೆಲ್ಲ ವಿದ್ಯೆ ಕೋಪ ಮಾಡ್ಕೊತ. ಅದೇ ಟೈಮ್ಗೆ ಗೋವಿಂದ ಕೂಡ ನಾಳೆಗೆ ಭದ್ರಗೆ ವಿದ್ಯಾ ಕಾಲೇಜ್ಗೆ ಹೋಗಬೇಕು, ಅಲ್ಲಿ ನಿನಗೂ ಸುಭಾಷಗೂ ಸನ್ಮಾನ ಇದೆ ಅಂತ, ಅಲ್ಲಿರೋರೆಲ್ಲರೂ ಪ್ರಾಣ ಕಾಪಾಡಿದ್ದಕ್ಕೆ ನಿಮಗೆ ಶೌರ್ಯ ಪ್ರಶಸ್ತಿ ಕೊಡ್ತಾರಂತೆ, ನೀನು ಮತ್ತು ಸುಭಾಷ ಇಬ್ಬರು ಸಿದ್ಧವಾಗಿರಬೇಕು ಅಂತ ಗೋವಿಂದ ಹೇಳಿದ. ದಿಟ್ಟವಾಗ್ಲೂ ಈ ಸುಭಾಷ ಕಾಡಿಗೆ ಹೋಗಿ ಔಷಧಿ ತಂದ, ನನಗೆ ಯಾಕೋ ಅವ್ನು ಮಾಡ್ತಾ ಇರೋದ್ರ ಮೇಲೆ ಅನುಮಾನ, ಯಾವುದಕ್ಕೂ ಒಂದ್ಕಿತ ನಾನು ವಿದ್ಯೆ ಹತ್ರ ಮಾತಾಡಿದ್ದು ಸರಿ ಅಂತೆಲ್ಲ ಹೇಳಿ ವಿದ್ಯಾ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಂದು ಕೊಟ್ಟು ಕೇಳ್ತಾನೆ, ವಿದ್ಯಾ ಅದು ದಿಟ್ಟವಾಗ್ಲೂ ಅವತ್ತು ನಿನಗೇನಾಯಿತು ಹೇಳು, ನಿನ್ನ ತಲೆ ಸುತ್ತಿ ಬಿದ್ದಿತ್ತು ಅಂತ ಕೇಳಿದಾಗ, ಇಲ್ಲ ಗೌಡ್ರೆ, ನಾನು ಏಟ್ಕಿತ ನಿನಗೆ ಹೇಳಕ್ಕೆ ಬಂದರು ನೋಡ, ನೀವು ನನ್ನ ಮಾತನ್ನು ನಂಬೇ ಇಲ್ಲ, ಈ ಪರಿಸ್ಥಿತಿಯಲ್ಲಿ ಇಲ್ಲ ಅಂತೆಲ್ಲ ಹೇಳ್ತಾರೆ. ಅವತ್ತು ಹೇಳ್ಬೇಕಂದ್ರೆ ಹಿಂದೆಯಿಂದ ನನಗೆ ಯಾರೋ ನನ್ನ ತಲೆಗೆ ಬಲವಾಗಿ ಹೊಡೆದ್ರು ಗೌಡ್ರೆ, ಹೊಡೆದಿರೋ ಏಟಿಗೆ ತಲೆ ಸುತ್ತಿ ಬಿದ್ದೆ, ಅಷ್ಟೇ ಅಲ್ಲ ಗೌಡ್ರೆ, ದಿಟ ಹೇಳ್ಬೇಕಂದ್ರೆ ಮಾವಯ್ಯನಿಗೆ ಕಾಪಾಡೋದಕ್ಕೆ ಔಷಧಿ ತಂದಿದ್ದೆ, ಆದರೆ ಅದು ಯಾರು ಔಷಧಿ ತಗೊಂಡೋದ್ರು ಗೊತ್ತಿಲ್ಲ ಅಂತೆಲ್ಲ ಹೇಳಿದೆ. ಅಷ್ಟಕ್ಕೂ ನಿನಗೆ ಎಷ್ಟು ಔಷಧಿ ಸಿಕ್ಕಿದಾಗ 3 ಪಡೋಕ್ಕೆ ಅದು 3 ಮದ್ದು ಸಿಕ್ಕಿತ್ತು ಅಷ್ಟೇ ಅಂತೆಲ್ಲ ಹೇಳಿದ ತಕ್ಷಣ, ಇವಳು ಹೇಳೋದಕ್ಕೂ ಸುಭಾಷ ತಂದಿರೋದಕ್ಕೂ ಸಂಬಂಧ ಏನು ಅನ್ನಿಸ್ತಾ ಇದೆ, ನನಗೆ ಅನುಮಾನ ಇದೆ, ಅವನ ಕೂಟನೇ ಬಾಯಿ ಬಿಡಿಸ್ತೀನಿ ಅಂತೆಲ್ಲ ಹೇಳಿ ಭದ್ರಾ ಕೊಟ್ಲೆ ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿಕೊಂಡು ಸುಭಾಷನ್ಗೆ ಕಾಲೇಜಲ್ಲಿ ಶೌರ್ಯ ಪ್ರಶಸ್ತಿ ಸಿಗೋ ಹಾಗೆ ಮಾಡ್ತೇನೆ. ಇದಿಷ್ಟು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ. ಸುಭಾಷ ಎಷ್ಟೇ ಜಾಣತನ ಉಪಯೋಗಿಸಿದ್ರು ಸಿಕ್ಬಿಡ್ತಾನೆ ಒಂದಲ್ಲ ಒಂದು ದಿವಸ. ಒಂದು ಕಾಲ ಮೇಲೆ ನಿಲ್ತಾ ಇಲ್ಲ. ಇವಾಗ ಇವರು ನಿರ್ಮಲಾ ಅಂತ ಒಬ್ಬ ಸಿಸ್ಟರ್ನ ಕಳಿಸಿದ್ದಾರೆ. ಇಲ್ಲಿನೂ ಅವರು MLA ಸಂಪತ್ ಕುಮಾರ್ ಮಗಳು. ಎಲ್ಲ ಕಡೆಯಿಂದನೂ ಮತ್ತೆ ಲಾಕ್ ಆದ ಸುಭಾಷ್ ಮನೆಯಿಂದ ಕಿಕ್ಔಟ್ ಮಾಡೇ ಮಾಡ್ತಾರೆ. ಈ ಟೈಮ್ ಈಶ್ವರಿನೂ ಮನೆಯಿಂದ ಹೊರಗೆ ಹಾಕ್ತಾರೆ. ಯಾಕಂದರೆ ಈಶ್ವರಿನೇ ಎಲ್ಲ ಪರವಾಗಿ ಅವ್ರ ಮಗನ ಪರವಾಗಿ ಮಾತಾಡ್ತಾ ಇರೋದು. ಹಾಗಾಗಿ
ಈ ಸಲ ಚಿತ್ರ, ಈಶ್ವರಿ ಮತ್ತು ಆಮೇಲೆ ಅವರು ಈ ಸಲ ಗೋವಿಂದೇಗೌಡ ಮತ್ತು ಶಿವರಾಮೇಗೌಡ, ಭದ್ರಾ ಎಲ್ಲರೂ ಸೇರಿ ಡಿಸಿಷನ್ ತೊಗೊತಾರೆ. ಯಾಕಂತಂದರೆ ವಿದ್ಯಾನ್ಗೆ ಪೆಟ್ಟು ಕೊಟ್ಟಿರ್ತಾನೆ. ವಿದ್ಯಾಗೆ ಏನಾದರೂ ಆಗಿದ್ರೆ ಈ ಸಲ ಅಮ್ಮಮ್ಮ ಮಾತ್ರ ಸುಮ್ಮನೆ ಇರಲ್ಲ. ಯಾರು ಸುಮ್ಮನೆ ಇದ್ದರೂ ಅಮ್ಮಮ್ಮ ಮಾತ್ರ ಸುಮ್ಮನೆ ಇರಲ್ಲ. ಆಯ್ತು, ಈ ಸುಭಾಷಂದು ಪಿಕ್ಚರ್ ಇವಾಗ ನಾಳೆ ಎಪಿಸೋಡ್ ಇದು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನನ್ನನ್ನು ಸುಭಾಷ್ ಏನು ಅನ್ಕೊಂಡ್ಬಿಟ್ಟಿರ್ತಾನ, ಈಗ ನನ್ನನ್ನೇ ದೇವ್ರು ಅನ್ಕೊಂಡ್ಬಿಟ್ಟಾರ ಮನೇಲಿ ಎಲ್ಲರೂ. ನಾನೇ ಹೀರೋ ಅನ್ನೋ ರೀತಿಯಲ್ಲಿ ಮೆರೆದಾಡ್ತಾ ಇರ್ತಾನೆ. ಚೆನ್ನಾಗಿದೆ ನಾಳೆ ಎಪಿಸೋಡ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.